ಹಾಯ್. ಐ ಹೋಪ್ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ರೆ ಅಂತ ಭಾವಿಸ್ತೀನಿ. ಇವತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಇದು ಕ್ವಶನ್ ಯಾವಾಗ್ಲೂ ಬರ್ತಿರುತ್ತೆ ಈ ಟಾಪಿಕ್ ಮೇಲೆ. ಡೈರೆಕ್ಟ್ ಶೋರ್ ಶಾರ್ಟ್ ಆಗಿ ಯಾವ್ದಾದ್ರು ಒಂದು ಕೊಟ್ಟು ಅದನ್ನ ಯಾವ ದೇಶದಿಂದ ಎರವಲು ಪಡೆದಿದ್ದಾರೆ ಅಥವಾ ಒಂದ್ ದೇಶದ ಕೊಟ್ಟು ಅದರಿಂದ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಅಥವಾ ಕೆಳಗೆ ಕೊಟ್ಟಿರುವ ಆಪ್ಷನ್ ಅಲ್ಲಿ ಈ ದೇಶದಿಂದ ಯಾವುದನ್ನು ಎರವಲು ಪಡೆದಿದ್ದಾವೆ ಈ ರೀತಿ ಭಾರತ ಸಂವಿಧಾನದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆನಾ? ಎರವಲು ಪಡೆದಿರುವುದು ಬಾರೋಯಿಂಗ್. ಓಕೆನಾ? ಬಾರೋಡ್ ಫ್ರಮ್ ವಿಚ್ ಕಂಟ್ರಿ ಅಂತ. ಓಕೆನಾ? ಯಾವ ದೇಶದಿಂದ ಯಾವ ಅಂಶವನ್ನು ಯಾವ ವಿಷಯವನ್ನು ಎರವಲು ಪಡೆದಿದ್ದಾವೆ ಭಾರತ ಸಂವಿಧಾನಕ್ಕೆ ಅಂತ. ಓಕೆನಾ? ಭಾರತ ಸಂವಿಧಾನವು ವಿವಿಧ ದೇಶಗಳಿಂದ ವಿವಿಧ ಅಂಶಗಳನ್ನು ಎರವಲು ಪಡೆದುಕೊಂಡು ರಚನೆ ಆಗಿರುವಂತಹ ಬೃಹತ್ ಸಂವಿಧಾನ ನಮ್ಮ ಭಾರತ ಸಂವಿಧಾನವಾಗಿರುತ್ತೆ. ಓಕೆನಾ? ಇದು KPSC ಪೇಪರ್ ಇದು. ಓಕೆನಾ? KPSC ಕ್ವಶನ್ ಪೇಪರ್. ಜಸ್ಟ್ ಇದರಲ್ಲಿ 4 ಆಪ್ಷನ್ ಕೊಡ್ತಾರೆ. ಇನ್ 4 ನನಗೆ ಇವು 4 ಹೇಳಿ ಸರಿಯಾದ ಆನ್ಸರ್ ಹೇಳೋದು ನನ್ನ ಉದ್ದೇಶ ಆಗಿರೋದಿಲ್ಲ. ಇವಾಗ ಪಾಯಿಂಟ್ ಏನಂದ್ರೆ, ಟಾಪಿಕ್ ಏನಂದ್ರೆ, ಭಾರತದಿಂದ ಎರವಲು ಪಡೆದಿರುವಂತಹ ಅಂಶಗಳು ಯಾವ್ಯಾವು, ಹಾಗಾಗಿ ಭಾರತವು ಯಾವ್ಯಾವ ದೇಶದಿಂದ ಏನೇನ್ ಅಂಶಗಳನ್ನ ಎರವಲು ಪಡ್ಕೊಂಡಿದೆ ಇದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ನೀವು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಳ್ಳೋದ್ರು ಮಾಡ್ಕೊಳ್ಳಿ, ಅಥವಾ ನೀವು ಆಲ್ರೆಡಿ ಓದಿದ್ರೆ ಒಂದ್ಸರಿ ಗ್ಲಾನ್ಸ್ ಆದ್ರೂ ಮಾಡ್ಕೊಳ್ಳಿ. ಒಟ್ಟು ಈ ವಿಡಿಯೋದಿಂದ ಫಿಕ್ಸ್ ಆಗಿ ನಿಮಗೆ ಒಂದು ಮಾರ್ಕ್ಸ್ ಅಂತ ಫಿಕ್ಸ್ ಬಂದೇ ಬರುತ್ತೆ. ಓಕೆನಾ? 1ರಿಂದ 2 ಕ್ವಶನ್ಸ್ ಈ ಟಾಪಿಕ್ ಮೇಲೆ ಬಂದೇ ಬರ್ತವೆ. ನೀವು ಸರಿಯಾಗಿ ಕೇಳಿದ್ದೆ ನಿಜ ಆದ್ರೆ ಇಲ್ಲಿ 1 ಮಾರ್ಕ್ಸ್ ಮಾತ್ರ ನಿಮಗೆ ಕಟ್ಟಿಟ್ಟ ಬುತ್ತಿ. ಓಕೆ? ಈ ಕ್ವಶನ್ ಬಿಡಿ, ಇವಾಗ ಅದೇನಿದೆ ಮೂಲಭೂತ ಹಕ್ಕುಗಳು, ಸಂಸದೀಯ ಸರ್ಕಾರ, ತುರ್ತು ಪರಿಸ್ಥಿತಿ ಅಧಿಕಾರಗಳು, ನೆಕ್ಸ್ಟ್ ರಾಜನೀತಿ ನಿರ್ದೇಶಕ ತತ್ವಗಳು, ಇವು ಕೊಟ್ಟು ಇವು ಯಾವ ದೇಶದಿಂದ ರೋಲ್ ಪಡೆದ್ರೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಎಲ್ಲವನ್ನು ಕೂಡ ಯಾವ್ಯಾವ ದೇಶದಿಂದ ಏನೇನು ಎರವಲ್ ಪಡೆದಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಇಲ್ಲೊಂದು ಕನ್ನಡ ಹಾಕಿದ್ದೀನಿ, ಇಲ್ಲಿ ಇಂಗ್ಲಿಷ್ ಇದೆ. ಓಕೆನಾ? ಇಷ್ಟನ್ನು ಒಂದ್ಸರಿ ಹೇಳ್ಬಿಡ್ತೀನಿ. ಇದ್ರ ಮೇಲೇನೋ ಕ್ವಶನ್ ಬರ್ಬೇಕು ನಿಮ್ಗೆ. ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಇಂಗ್ಲಿಷ್ ಅವರು ಆದ್ರೆ ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದ್ರ ಮೇಲೇನೋ ಕ್ವಶನ್ ಬರ್ಬೇಕು ನಿಮ್ಗೆ. ಇದ್ರ ಮೇಲೇನೆ ಬಂದಿದ್ದಾವೆ, ಇದ್ರ ಮೇಲೇನೆ ಮುಂದೆ ಕೂಡ ಬರ್ತವೆ. ಓಕೆನಾ? ಭಾರತ ಸಂವಿಧಾನವು ವೈಶಿಷ್ಟ್ಯಗಳನ್ನು ಎರವಲು ಪಡೆದುಕೊಂಡಿದೆ. ಓಕೆನಾ? ಎಷ್ಟು? 9 ದೇಶಗಳಿಂದ ಎರವಲು ಪಡೆದುಕೊಂಡಿದೆ. ಓಕೆ? ಯುನೈಟೆಡ್ ಸ್ಟೇಟ್ಸ್, ಕೆನಡಾ, UK, ಐರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಜರ್ಮನಿ, ಜಪಾನ್, ಸೋವಿಯತ್ ಒಕ್ಕೂಟ, ಫ್ರಾನ್ಸ್. ಓಕೆನಾ? ಇಷ್ಟು ದೇಶಗಳಿಂದ ಎರವಲು ಪಡೆದು 1935ರ ಕಾಯ್ದೆಯಿಂದನೂ ಕೂಡ ಹಲವಾರು ವೈಶಿಷ್ಟ್ಯವನ್ನು ಕೂಡ ಭಾರತ ಸಂವಿಧಾನಕ್ಕೆ ರಚನೆ ಮಾಡಲು ಎರವಲನ್ನು ಪಡೆದುಕೊಂಡಿದೆ. ಓಕೆನಾ? ಈಗ ಒಂದೊಂದೇ ಆಗಿ ನೋಡೋದಾದ್ರೆ, ಅಮೆರಿಕದಿಂದ ಏನೇನು ಅಂಶಗಳನ್ನ ಭಾರತ ಸಂವಿಧಾನ ರಚನೆ ಮಾಡುವಾಗ ಎರವಲು ಪಡೆದುಕೊಂಡಿದ್ದಾವೆ ಅಂತ ಅಂದ್ರೆ, ಮೂಲಭೂತ ಹಕ್ಕುಗಳು. ಕ್ವಶನ್ ಇದ್ರ ಮೇಲೆ ಬಹಳ ಸರಿ ಬಂದಿದೆ. ಮೂಲಭೂತ ಹಕ್ಕುಗಳನ್ನ ಯಾವ ದೇಶದಿಂದ ಎರವಲು ಪಡೆದಿದೆ ಆ ರೀತಿ. ಓಕೆನಾ? ಇದು ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕದಿಂದ. ಓಕೆ? ಮೂಲಭೂತ ಹಕ್ಕುಗಳು: ನ್ಯಾಯಾಂಗದ ಸ್ವಾತಂತ್ರ್ಯ, ನ್ಯಾಯಾಂಗ ವಿಮರ್ಶೆ, ಅಧ್ಯಕ್ಷರ ದೋಷಾರೋಪಣೆ. ಓಕೆನಾ? ಇಂಪ್ಲಿಚ್ಮೆಂಟ್ ಅದು ಬರುತ್ತಲ್ವಾ, ಅದನ್ನ ಅಮೆರಿಕದಿಂದ ಎರವಲು ಪಡೆದುಕೊಂಡಿದ್ದಾರೆ. ಓಕೆನಾ? ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ಸ್ವಾತಂತ್ರ್ಯ, ನ್ಯಾಯಾಂಗ ವಿಮರ್ಶೆ, ಅಧ್ಯಕ್ಷರ ದೋಷಾರೋಪಣೆಯನ್ನ ಅಮೆರಿಕದಿಂದ ಎರವಲು ಪಡೆದುಕೊಂಡಿದೆ. ನೆಕ್ಸ್ಟ್, ಕೆನಡಾ ದೇಶದಿಂದ ಬಲವಾದ ಕೇಂದ್ರದ ಒಕ್ಕೂಟ, ಕೇಂದ್ರದೊಂದಿಗೆ ಉಳಿಕೆ ಅಧಿಕಾರಗಳು, ಕೇಂದ್ರದ ರಾಜ್ಯ ಗವರ್ನರ್ಗಳ ನೇಮಕಾತಿ ಅಂದ್ರೆ ರಾಜ್ಯಪಾಲರ ನೇಮಕಾತಿ, ಸುಪ್ರೀಂ ಕೋರ್ಟ್ನ ಸಲಹಾ ನ್ಯಾಯವ್ಯಾಪ್ತಿ. ಓಕೆನಾ? ಸಲಹಾ ನ್ಯಾಯವ್ಯಾಪ್ತಿಯನ್ನ ಕೆನಡಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ. ನೆಕ್ಸ್ಟ್, ಯುಕೆದಿಂದ. ಓಕೆನಾ? ಇದು 3ನೇದು. ಯುನೈಟೆಡ್ ಕಿಂಗ್ಡಮ್ ಇಂದ ಸಂಸದೀಯ ಸರ್ಕಾರ. ನೆಕ್ಸ್ಟ್, ಕಾನೂನಿನ ನಿಯಮ, ಶಾಸಕಾಂಗ ಕಾರ್ಯವಿಧಾನ, ಕ್ಯಾಬಿನೆಟ್ ವ್ಯವಸ್ಥೆ ಮತ್ತು ಏಕಪೌರತ್ವ ಇವನ್ನೆಲ್ಲವನ್ನು ಕೂಡ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇಂದ ಎರವಲನ್ನು ಪಡೆದುಕೊಂಡಿದ್ದಾವೆ. ನೆಕ್ಸ್ಟ್, ಐರ್ಲೆಂಡ್ ಇಂದ ಕ್ವಶನ್ ಬಂದಿರುತ್ತೆ ಇದ್ರಲ್ಲೇ. ಓಕೆನಾ? ಇದು ಬಂದಿದೆ ಇದರಲ್ಲಿ. ರಾಜನೀತಿ ನಿರ್ದೇಶಕ ತತ್ವಗಳು, ಐರ್ಲೆಂಡ್ ಇಂದ ರಾಜನೀತಿ ನಿರ್ದೇಶಕ ತತ್ವಗಳು. ಅಧ್ಯಕ್ಷರ ಚುನಾವಣಾ ವಿಧಾನ ಯಾವುದು? ಐರ್ಲೆಂಡ್. ಆದ್ರೆ ಅಧ್ಯಕ್ಷರ ದೋಷಾರೋಪಣೆ ಯಾವ್ದಂದ್ರೆ ಯುನೈಟೆಡ್ ಸ್ಟೇಟ್ಸ್. ಓಕೆನಾ? ಚುನಾವಣಾ ಮಾಡೋದು ಯಾವ್ದಂದ್ರೆ ಐರ್ಲೆಂಡ್ ಇಂದ, ಆದ್ರೆ ದೋಷಾರೋಪಣೆ ಮಾಡೋದು ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕದಿಂದ. ನೆಕ್ಸ್ಟ್, ರಾಜ್ಯಸಭೆಗೆ ಸದಸ್ಯರನ್ನ ನಾಮನಿರ್ದೇಶನ ಮಾಡೋದು ಐರ್ಲೆಂಡ್ ದೇಶದಿಂದ ಎರವಲು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದಿಂದ. ಇದ್ರ ಮೇಲೆ ತಿದ್ದುಪಡಿ ಮೇಲೆ ಬಹಳ ಕ್ವಶನ್ಸ್ ಬಂದಿರ್ತವೆ. ಓಕೆನಾ? ತಿದ್ದುಪಡಿ ಈ ಟಾಪಿಕ್ ಅನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂತ ಬಹಳ ಸಾರಿ ಕ್ವಶನ್ ಬಂದಿದೆ. ಓಕೆ? ಆಮೇಲೆ ರಾಜ್ಯಸಭಾ ಸದಸ್ಯರ ಚುನಾವಣಾ ಕಾರ್ಯವಿಧಾನವನ್ನು
ದಕ್ಷಿಣ ಆಫ್ರಿಕಾದಿಂದ. ನೆಕ್ಸ್ಟ್ ಜರ್ಮನಿಯಿಂದ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು, ಇದು ಕೂಡ ಕ್ವಶನ್ ಆಗಿದೆ. ಓಕೆನಾ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡ್ಬೇಕಂತ ಓದ್ತೀವಿ ನಾವು. ಓಕೆನಾ. ಹಂಗಾಗಿ ಮೂಲಭೂತ ಹಕ್ಕುಗಳನ್ನು ಜರ್ಮನಿಯಿಂದ ತಗೊಂಡಿಲ್ಲ, ಮೂಲಭೂತ ಹಕ್ಕುಗಳನ್ನ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದಿಂದ ತಗೊಂಡಿರ್ತಾರೆ. ಮೂಲಭೂತ ಹಕ್ಕುಗಳನ್ನ ಅಮೆರಿಕದಿಂದ ತಗೊಂಡಿರ್ತಾರೆ. ಒಂದ್ ನಿಮಿಷ. ಓಕೆನಾ. ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳನ್ನ ಅಮೆರಿಕದಿಂದ ಎರವಲು ಪಡ್ಕೊಂಡ್ರೆ, ಆದ್ರೆ ಮೂಲಭೂತ ಹಕ್ಕುಗಳ ಅಮಾನತು ಮಾಡೋದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಮರ್ಜೆನ್ಸಿ ಹೇರಿದಾಗ ಅದನ್ನ ಅಮಾನತು ಮಾಡೋದು ಎಲ್ಲಿಂದ ಅಂತ ಅಂದ್ರೆ ಜರ್ಮನಿ ಸಂವಿಧಾನದಿಂದ ಆ ಪವರ್ ಅನ್ನ ತಗೊಂಡಿದ್ದಾರೆ, ಈ ರೀತಿ ಮಾಡ್ಬೇಕು ನೀವು ಅಂತ. ಓಕೆನಾ. ನೆಕ್ಸ್ಟ್ ಕನ್ಫ್ಯೂಷನ್ ಆಗ್ಬಾರ್ದಲ್ಲಿ, ತುರ್ತು ಪರಿಸ್ಥಿತಿ ಜಸ್ಟ್ ಮೂಲಭೂತ ಹಕ್ಕುಗಳನ್ನ ಎರವಲು ಪಡೆದದ್ದು ಎಲ್ಲಿ ಅಂತಂದ್ರೆ ಅಮೆರಿಕ. ಅದನ್ನೇ ಮೂಲಭೂತ ಹಕ್ಕುಗಳನ್ನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದನ್ನ ಹೋಲ್ಡ್ ಅಲ್ಲಿ ಇಡೋದು ಯಾವ್ದಂತ ಅಂದ್ರೆ ಯಾವ ದೇಶದಿಂದ ಅಂದ್ರೆ ಜರ್ಮನಿಯ ಸಂವಿಧಾನದಿಂದ. ನೆಕ್ಸ್ಟ್ ಜಪಾನ್ನಿಂದ ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ಕಾರ್ಯವಿಧಾನ. ನೆಕ್ಸ್ಟ್ ಸೋವಿಯತ್ ಒಕ್ಕೂಟದಿಂದ ಪೀಠಿಕೆಯಲ್ಲಿ ಮೂಲಭೂತ ಕರ್ತವ್ಯಗಳು, ನ್ಯಾಯಾಂಗದ ಆದರ್ಶ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಇದನ್ನು ತಗೊಂಡು ಸೋವಿಯತ್ ಒಕ್ಕೂಟದಿಂದ. ನೆಕ್ಸ್ಟ್ ಫ್ರಾನ್ಸ್ ಇಂದ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಗಣರಾಜ್ಯ ಮತ್ತು ಆದರ್ಶಗಳು, ಇದನ್ನ ಫ್ರಾನ್ಸ್ ದೇಶದಿಂದ ಎರವಲು ಪಡೆದುಕೊಂಡಿದ್ದಾವೆ. ಓಕೆನಾ. ಈಗ ಇಷ್ಟೊತ್ತು ಏನ್ ಹೇಳಿದ್ನಲ್ವ ನಾನು, ಪ್ರತಿ ಒಂದು ಲೈನ್ ಮೇಲೆ, ಪ್ರತಿ ಒಂದು ಶಬ್ದದ ಮೇಲೇನು ಕೂಡ ಕ್ವಶನ್ಸ್ ಆಗಿದೆ, ಆಗುತ್ತೆ, ಮುಂದೆ ಕೂಡ ಆಗುತ್ತೆ, ಹಿಂದೆ ಕೂಡ ಆಗಿದೆ. ಓಕೆನಾ. ಈ ಸ್ಲೈಡ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ. ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಂಗ್ಲಿಷ್ ಅವ್ರು ಬೇಕಂದ್ರೆ ಇಲ್ಲಿದೆ, ಇದನ್ನ ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು. ಇವೆರಡರ ಮೇಲೆ ಬಹಳ ಸರಿಯಾಗಿದೆ. ಓಕೆನಾ. ಲಿಬರ್ಟಿ, ಈಕ್ವಾಲಿಟಿ, ಓಕೆನಾ, ಈ ತರ ಇದ್ರ ಮೇಲೆ ಯಾವ ದೇಶದ, ಆಮೇಲೆ ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ, ಇವನ್ನ ಎಲ್ಲಿಂದ ಎರವಲು ಪಡೆದಿದ್ದಾರೆ ಆ ರೀತಿ. ಓಕೆನಾ. ಇದನ್ನ ನೀವು ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಬೇಕಾದ್ರೆ ಎರೈಸ್ ಮಾಡ್ತೀನಿ. ಇದನ್ನ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಂಡು ಆಮೇಲೆ ರಿವೈಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು ನಿಮ್ಗೆ. ಇದ್ರ ಮೇಲೆ ಫಿಕ್ಸ್ ಇರುತ್ತೆ ಕ್ವಶನ್. ಫಿಕ್ಸ್ ಅಂದ್ರೆ ಫಿಕ್ಸ್. ಎಲ್ಲ ಕ್ವಶನ್ ಪೇಪರ್ ನೋಡಿ ನೀವು, ಯಾವುದೇ ಕ್ವಶನ್ ಪೇಪರ್ ನೋಡಿ, ಇದ್ರ ಮೇಲೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇಲ್ಲದೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಲ್ಲ ಅನ್ಕೊಂಡ್ಬಿಡಿ. ಓಕೆನಾ. ನಾನು ಮ್ಯಾಕ್ಸಿಮಮ್ ಕ್ಲಾಸ್ ಏನ್ ಮಾಡ್ತಿರ್ತೀನಿ ಅಂದ್ರೆ, ನಾನು ಹೊಂದಿಕೆಲೆ ಈ ಕಡೆಯಿಂದ ಎ ಇಂದ ಜೆಡ್ ವರೆಗೂ ಈ ರೀತಿ ಕ್ಲಾಸಸ್ ಇರಲ್ಲ ನಂದು. ಎಲ್ಲಿ ಕ್ವಶನ್ ಬರ್ತಿರುತ್ತೆ ಆ ಟಾಪಿಕ್ ಅನ್ನ ಚೂಸ್ ಮಾಡ್ಕೊಂಡು ಅದನ್ನೇ ಹೆಚ್ಚು ಒತ್ತಾಗಿ ಹೇಳೋದು ನಂದು ಉದ್ದೇಶ ಇರ್ತದೆ. ಓಕೆನಾ. ಹಾಗಾಗಿ ನನ್ನ ಕ್ಲಾಸ್ ಸಣ್ಣದೇ ಇದ್ರೂ ಕೂಡ, ನನ್ನ ಕ್ಲಾಸ್ ಮಾಡಿದಾಗ ಚೋಟ ಮೋಟ ಕ್ಲಾಸ್ ಮಾಡಿದ್ರು ಕೂಡ ಅದು ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಮಾಡಿರ್ತೀನಿ ನಾನು. ಓಕೆ. ಹಂಗಾಗಿ ಕ್ಲಾಸ್ ಸಣ್ಣದಿರುತ್ತೆ, ಬಟ್ ಕ್ವಶನ್ ಪಕ್ಕ ಇರುತ್ತೆ ಅಲ್ಲಿ. ಈ ಟಾಪಿಕ್ ಪಕ್ಕ ಇರುತ್ತೆ. ಇದ್ರ ಮೇಲೆ ಕ್ವಶನ್, ಇದು KPC 2025 ಪೇಪರ್ ಇದೆ ಯಾವುದೋ. ಬಟ್ ಯಾವುದೇ ಪೇಪರ್ ನೋಡ್ರಿ ನೀವು, ಭಾರತ ಸಂವಿಧಾನದಿಂದ ಯಾವ ದೇಶದಿಂದ ಎರವಲು ಪಡೆದಿರೋದ್ರ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರಬೇಕು. ಆಮೇಲೆ ರಿಟ್ಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರಬೇಕು, ರಾಷ್ಟ್ರಪತಿ ಬಗ್ಗೆ ಫಿಕ್ಸ್ ಇರಬೇಕು, ಸುಪ್ರೀಂ ಕೋರ್ಟ್ ಬಗ್ಗೆ ಫಿಕ್ಸ್ ಇರಬೇಕು. ಇಂಥವೇನು ಯೂನಿಕ್ ಟಾಪಿಕ್ಸ್ ಇರ್ತಾವಲ್ವಾ, ಅದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಅಂತ ಟಾಪಿಕ್ ಅನ್ನ ಸ್ಕಿಪ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.